ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಕಾಪಾಡುವ ದೇವತೆ, ತ್ಯಾಗ, ಮಮತೆ, ಕರುಣೆ, ತಾಳ್ಮೆಯ ಪ್ರತಿರೂಪವೇ ಅಮ್ಮ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಅಮ್ಮನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ. ನಮ್ಮನ್ನು ಈ ಜಗತ್ತಿಗೆ ಪರಿಚಯಿಸಿದ ದೇವತೆನೇ ತಾಯಿ. ಆ ತಾಯಿ ತನ್ನ ಎಲ್ಲ ಸುಖಗಳನ್ನು ಬದಿಗಿಟ್ಟು ನಮಗೋಸ್ಕರ ಎಲ್ಲದನ್ನು ತ್ಯಾಗ ಮಾಡಿ ತನ್ನ ಮಕ್ಕಳಲ್ಲೇ ತನ್ನ ಪ್ರಪಂಚವನ್ನು ಕಾಣುವಂಥ ಒಂದು ತ್ಯಾಗ ಮೂರ್ತಿನೇ ಅಂತಲೇ ಹೇಳ್ಬೋದು ಅಮ್ಮನ ಬಗ್ಗೆ. ಅದೇ ವರ್ಣನೆಗಳಿಲ್ಲ. ಎಲ್ಲರೂ ಹೇಳ್ತಾರೆ ತಾಯಿ ಹಾಗೆ, ತಾಯಿ ಹೀಗೆ. ನಾವು ಮದರ್ಸ್ ಡೇ ಬಂದರೆ ಫೋಟೋ ಹಾಕ್ಕೊಳ್ತೀವಿ, ಸ್ಟೇಟಸ್ ಹಾಕ್ಕೊಳ್ತೀವಿ, ಅಮ್ಮನ ಬಗ್ಗೆ ಮಾತಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಅಮ್ಮನ ಮನಸ್ಸಲ್ಲಿ ಏನಿದೆ ಅದನ್ನು ನಾವಿವತ್ತು ತಿಳ್ಕೊಳಕ್ಕೆ ಹೋಗಲ್ಲ, ಇಷ್ಟಪಡಲ್ಲ ಅಂತ ಹೇಳಲ್ಲ. ಅದನ್ನು ನಾವು ಟ್ರೈ ಮಾಡಲ್ಲ. ನಮ್ಮ ಈ ಫ್ಯಾಮಿಲಿ ಜಂಜಾಟ, ನಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ತಾಯಿ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅಮ್ಮ ಊಟ ಮಾಡಿದ್ರೆ ಚೆನ್ನಾಗಿದ್ದೀರಾ, ಮಲ್ಕೊಳ್ರಿ, ಏನು ಬೇಕು ಅದನ್ನು ಕೇಳ್ತಾ ಇರ್ತೀವಿ. ಬಟ್ ಅಮ್ಮಂಗೂ ಬೇಕಾಗಿರುತ್ತೆ ಏನು, ನಮ್ಮ ಒಂದು ಸ್ವಲ್ಪ ಸಮಯ ತಾಯಿ ಜೊತೆ ಕಳೆಯೋದು. ತಾಯಿಗೆ ಮಕ್ಕಳ ಜೊತೆ ಇರುವಂಥ ಪ್ರತಿ ಕ್ಷಣವೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಮ್ಮ ಬಯಸೋದಷ್ಟೇ ಮಕ್ಕಳು ತಾಯಿ ಜೊತೆ ಇರಬೇಕು, ಆ ಮಕ್ಕಳ ಜೊತೆ ಸ್ವಲ್ಪ ಸಮಯನ ಕಳಿಬೇಕು ಅಂತ. ಬಟ್ ನಾವು ನಮ್ಮ ಈ ಒಂದು ಜೀವನ ಶೈಲಿಯಲ್ಲಿ ಅದನ್ನು ಮರ್ತು ಬಿಡ್ತೀವಿ. ನಾವು ದೊಡ್ಡವರಾದ ತಕ್ಷಣವೇ ನಮ್ಮ ಒಂದು ಲೈಫ್ ಲೀಡಲ್ಲಿ ಬೇರೆ ಥರನೇ ಹೋಗ್ತಾ ಇರ್ತೀವಿ. ಅಮ್ಮಂಗೆ ಅಂತ ನಾವು ಸಮಯನೇ ಕೊಡಲ್ಲ. ಫ್ರೆಂಡ್ಸ್, ನಾನು ಇಷ್ಟೇ ಹೇಳೋದು, ನಾನು ಕಳ್ಕೊಂಡಿದ್ದೀನಿ ತಾಯಿನ. ತಾಯಿ ಇದ್ದಾಗ ನನಗೆ ಅಮ್ಮ ಹೇಳ್ತಾಯಿದ್ರು, ಏನಕ್ಕೆ ಇಷ್ಟೊಂದು ಇದು ಮಾಡ್ತಿದ್ದೀಯಮ್ಮ, ಸ್ವಲ್ಪ ಹೊತ್ತು ನನ್ನ ಜೊತೆಗಿರು, ಮಾತಾಡು ಅಂತ ಎಲ್ಲ. ಬಟ್ ನಾನು ನನ್ನ ಒಂದು ಬ್ಯುಸಿ ಲೈಫಲ್ಲಿ ಹೇಗಿದ್ದೆ ಅಂದರೆ, ಅಮ್ಮ ಸಿಗ್ತೀನಲ್ಲಮ್ಮ ಮತ್ತು ಮಾತಾಡ್ತೀನಿ, ಸಂಜೆ ಬರ್ತೀನಲ್ಲಮ್ಮ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಸಂಜೆ ಅಷ್ಟೊತ್ತಿಗೆ ಅಮ್ಮನಿಗೆ ಮಾತಾಡೋಷ್ಟು ಉತ್ಸಾಹ ಇರ್ತಿರಲಿಲ್ಲ. ಹೀಗಾಗಿ ನನ್ನಮ್ಮ ಇನ್ನೂ ಏನೇನು ಹೇಳೋಕ್ಕೆ ಇಷ್ಟಪಡ್ತಿದ್ರು ಗೊತ್ತಿಲ್ಲ. ಬಟ್ ನಾನು ಅದನ್ನೆಲ್ಲ ಕಳ್ಕೊಂಬಿಟ್ಟೆ. ಅಮ್ಮ ಇವಾಗ ಅನಿಸುತ್ತೆ ನಮ್ಮಮ್ಮನ ಜೊತೆ ಕೂತ್ಕೊಂಡು ನಾನು ಮಾತಾಡಬೇಕಿತ್ತು, ಅಮ್ಮನ ಟೈಮ್ ಕೊಡಬೇಕಾಗಿತ್ತು ಅಂತ. ರಿಯಲಿ ಮಿಸ್ ಯು ಮಮ್ಮ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಬಟ್ ರಿಯಲಿ ಸಾರಿ ಅಮ್ಮ, ನೀವಿದ್ದಾಗ ನಾನು ಈ ಒಂದು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಫ್ರೆಂಡ್ಸ್, ನಾನು ಇಷ್ಟೇ ಹೇಳೋದು, ಅಮ್ಮನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಪ್ರತಿದಿನ ಕೂಡ ಮದರ್ಸ್ ಡೇ ಆಗಿರುತ್ತೆ. ಅಮ್ಮನ ಪ್ರೀತಿಸಿ, ನಮ್ಮನ್ನು ನಿಸ್ವಾರ್ಥತೆಯಿಂದ ಪ್ರೀತಿಸೋ ಜೀವ ಅಂದರೆ ತಾಯಿ. ಆ ತಾಯಿನ ಕಳ್ಕೊಬೇಡಿ, ತಾಯಿ ಪ್ರೀತಿನ ಕಳ್ಕೊಬೇಡಿ. ಅಮ್ಮ ಮಾತ್ರನೇ ನಮಗೆ ಎಲ್ಲದೂ ಆಗಿರ್ತಾರೆ. ಹಾಗಾಗಿ ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ಮದರ್ಸ್ ಡೇ ಹೇಳ್ತಾ, ಎಲ್ಲ ತಾಯಂದ್ರಿಗೂ ಇನ್ನೊಮ್ಮೆ ವಿಶ್ವ ತಾಯಂದ್ರ ದಿನಾಚರಣೆಯ ಶುಭಾಶಯಗಳು. ಅಮ್ಮ, ಮಿಸ್ ಯು ಲಾಟ್ ಅಮ್ಮ, ಮಿಸ್ ಯು ಅಮ್ಮ.